ಹೆಲೋ ಮಕ್ಳೇ, ಹೇಗಿದ್ದೀರಾ? ಮೇಧಾ ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ತರಗತಿ 11 ಅಂದರೆ ಮೊದಲ PUCಯ ಬಯಾಲಜಿಯ ಮೊದಲನೇ ಯೂನಿಟ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಅದರಲ್ಲಿ ಬರುವಂತಹ ಮೊದಲ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ ಅನ್ನು ಕಲಿತಾ ಇದ್ದೇವೆ. ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಇಂಟ್ರೊಡಕ್ಷನ್ ಟು ಬಯಾಲಜಿ. ಬಯಾಲಜಿ ಅಂದ್ರೆ ಏನು ನಿಮ್ಮ ಪ್ರಕಾರ? ಇಷ್ಟರ ತನಕ ನೀವು ಸೈನ್ಸ್ ಅಂತ ಹೇಳಿ ಕಲ್ತಿದ್ದೀರಾ 10ನೇಯಲ್ಲಿ ಅಲ್ವಾ? ಈಗ ಸೈನ್ಸ್ ವಿಭಾಗಗೊಂಡಿದೆ. ಅಂದ್ರೆ ನೀವು ಸೈನ್ಸ್ ತಗೊಂಡ ನಂತರ PUCಯಲ್ಲಿ ಸೈನ್ಸ್ ಅನ್ನು ವಿಭಾಗ ಮಾಡಿದ್ದಾರೆ. ಹೇಗೆ ವಿಭಾಗ ಮಾಡಿದ್ದಾರೆ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಅಂತ ಹೇಳಿ ವಿಭಾಗಿಸಿದ್ದಾರೆ. ಮ್ಯಾಥ್ಸ್ ಬೇರೆ ಕೆಟಗರಿ ಬರ್ತದೆ, ಆದ್ರೆ ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಹೇಳಿ ವಿಭಾಗಿಸಿದ್ದಾರೆ. ಹಾಗಾದ್ರೆ ಬಯಾಲಜಿ ಅಂದ್ರೆ ಏನು? ಬಯಾಲಜಿ ಇಸ್ ದ ಸೈನ್ಸ್ ಆಫ್ ಲೈಫ್ ಅಂಡ್ ದ ಲಿವಿಂಗ್ ಪ್ರೊಸೆಸಸ್. ಅಂದ್ರೆ ಒಂದು ಬದುಕುವ ಒಂದು ವಿಜ್ಞಾನ, ಬದುಕುವ ಜೀವಿಗಳ ಒಂದು ವಿಜ್ಞಾನವನ್ನೇ ಏನಂತ ಹೇಳ್ತೇವೆ? ಬಯಾಲಜಿ ಅಂತ ಹೇಳ್ತೇವೆ. ಬಯೋ ಅಂತ ಹೇಳಿದ್ರೆ ಲಿವಿಂಗ್, ಲಾಜಿ ಅಂತ ಹೇಳಿದ್ರೆ ಸ್ಟಡಿ. ಸೊ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ಬಯಾಲಜಿ. The living world shows immense diversity of organism. ಸೊ ಏನ್ ಮಾಡ್ತದೆ, ನಮ್ಮ ಲಿವಿಂಗ್ ವರ್ಲ್ಡ್ ಅನ್ನ ನೀವು ಗಮನಿಸಿದ್ರೆ ಅಲ್ಲಿ ಎಷ್ಟು ಎನ್ಯುಮರಸ್ ಅಲ್ವಾ, ಇಮೆನ್ಸ್ ಡೈವರ್ಸಿಟಿ ಅಂದ್ರೆ ಬೇರೆ ಬೇರೆ ರೀತಿಯ ಆರ್ಗ್ಯಾನಿಸಮ್ ಅನ್ನ ನಾವು ನೋಡಬಹುದು. ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ಜೀವಿಗಳನ್ನ ನಾವು ಏನ್ ಮಾಡಬಹುದು? ನೋಡಬಹುದು. ಅರ್ಲಿ ಹ್ಯೂಮನ್ಸ್, ಈಗ ಮೊದಲು ಮಾನವನ ಒಂದು ವಿಕಾಸ ಏನಿದೆ ಅದರಲ್ಲಿ ಮೊದಲಿಗಿದ್ದ ಜೀವಿಗಳು ಏನಿದ್ರು ನೋಡಿ, ಹ್ಯೂಮನ್ಸ್ ಏನಿದ್ರು ನೋಡಿ, ಅವರು ಮೊದಲಿಗೆ ಏನನ್ನ ಐಡೆಂಟಿಫೈ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ರು. ಇದು ಜೀವ ಇರುವುದು, ಇದು ಜೀವ ಇಲ್ಲದ್ದು ಅಷ್ಟೇ ಅವರಿಗೆ ಗೊತ್ತಿದ್ದದ್ದು. ಅದನ್ನ ಹೆಚ್ಚಿಗೆ ಅವರು ಕಲೀಲಿಕ್ಕೆ ಹೋಗ್ಲಿಲ್ಲ, ಬಟ್ ಅಷ್ಟನ್ನ ಅವರು ದೇ ವರ್ ಏಬಲ್ ಟು ವಾಟ್ ಕ್ಲಾಸಿಫೈ ದ ಥಿಂಗ್ಸ್ ಇನ್ ಟು ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಆಯ್ತಾ? ಮತ್ತೆ ದೇ ವರ್ಷಿಪ್ಡ್ ನ್ಯಾಚುರಲ್ ಎಲಿಮೆಂಟ್ಸ್ ಲೈಕ್ ವಿಂಡ್, ಫೈರ್, ಸಿ, ಅದನ್ನೆಲ್ಲ ಪ್ರೇಯರ್ ಅಂದ್ರೆ ಏನ್ ಮಾಡ್ತಾ ಇದ್ರು? ಭಕ್ತಿಯಿಂದ ಪೂಜಿಸ್ತಾ ಇದ್ರು. ನಾನ್ ಲಿವಿಂಗ್ ಥಿಂಗ್ಸ್ ಏನಿತ್ತು ಈ ಭೂಮಿಯಲ್ಲಿ ಅದನ್ನ ಅವರು ಪೂಜಿಸ್ಲಿಕ್ಕೆ ಶುರು ಮಾಡ್ತಾ ಇದ್ರು. ಸೈಂಟಿಫಿಕ್ ಸ್ಟಡೀಡ್ ಆಫ್ ಆರ್ಗ್ಯಾನಿಸಮ್ ಡೆವಲಪ್ಡ್ ಲೇಟರ್ ಇನ್ ದ ಹಿಸ್ಟ್ರಿ. ಮತ್ತೆ ತುಂಬಾ ಶತಮಾನಗಳ ನಂತರ ಅವುಗಳ ಸೈಂಟಿಫಿಕ್ ಡೆವಲಪ್ಮೆಂಟ್ ಅಥವಾ ಸೈಂಟಿಫಿಕ್ ಸ್ಟಡಿ ಅನ್ನೋದು ಬಂದದ್ದು. Modern biology focuses on identification, nomenclature and classification. ಬಯಾಲಜಿಯಲ್ಲಿ ಮಾಡರ್ನ್ ಬಯಾಲಜಿ ಅಂದ್ರೆ ಏನು? ಈಗ ಜೀವಶಾಸ್ತ್ರ ಯಾವುದರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ತಾ ಇದೆ? ಐಡೆಂಟಿಫಿಕೇಶನ್, ಜೀವಿಗಳನ್ನ ಗುರುತಿಸುವಂತಹದ್ದು, ಅದಕ್ಕೆ ಒಂದು ಹೆಸರು ಕೊಡುವಂತಹದ್ದು, ಮತ್ತೆ ಅದನ್ನ ಕ್ಲಾಸಿಫೈ ಮಾಡುವಂತಹದ್ದು, ಗುಂಪಿಗೆ ಸೇರಿಸುವಂತಹದ್ದು, ಅಥವಾ ಏನಂತ ಗುಂಪೀಕರಿಸುವಂತಹದ್ದು, ಅಥವಾ ಏನ್ ಮಾಡ್ತಾರೆ ಗುಂಪಾಗಿ ಮಾಡುವಂತಹದ ಮೇಲೆ ಹೆಚ್ಚು ಗಮನವನ್ನ ಕೊಡ್ತದೆ. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ದ ಲಿವಿಂಗ್ ವರ್ಲ್ಡ್ ಇಸ್ ಹೈಲಿ ಡೈವರ್ಸ್ ಅಂಡ್ ಕಾಂಪ್ಲೆಕ್ಸ್. ಈ ಜೀವಿಗಳ ಪ್ರಪಂಚ ಏನಿದೆ ನೋಡಿ, ಅದು ತುಂಬಾ ಏನಿದೆ ಅಂತ ಹೇಳಿದ್ರೆ ಡೈವರ್ಸ್ ಆಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ, ಸುಲಭದಲ್ಲಿ ಅದು ಸಾಧ್ಯ ಇಲ್ಲ. ಆದ್ರೆ ಅದನ್ನ ಅರ್ಥ ಮಾಡುವಂತಹ ಪ್ರಯತ್ನವನ್ನ ಎಷ್ಟೋ ವಿಜ್ಞಾನಿಗಳು ಮಾಡಿದ್ದಾರೆ. ಆಯ್ತಾ? ಆರ್ಗ್ಯಾನಿಸಮ್ ಎಕ್ಸಿಸ್ಟ್ ಇನ್ ದ ವೇರಿಯಡ್ ಹ್ಯಾಬಿಟ್ಯಾಟ್ಸ್. ಜೀವಿಗಳು ಬೇರೆ ಬೇರೆ ಒಂದು ಹ್ಯಾಬಿಟ್ಯಾಟ್ಗಳಂತ ಹೇಳಿದ್ರೆ ಅದರ ವಾಸಸ್ಥಳ ಅಲ್ವಾ? ವಾಸಸ್ಥಳಗಳಲ್ಲಿ ಏನ್ ಮಾಡ್ತದೆ? ಜೀವಿಸ್ತದೆ. ಯಾವುದೆಲ್ಲ ವಾಸಸ್ಥಳಗಳಲ್ಲಿ? ಮೌಂಟೇನ್ಸ್ ಇರಬಹುದು, ಫಾರೆಸ್ಟ್ ಇರಬಹುದು, ಓಷನ್ಸ್ ಇರಬಹುದು, ಡೆಸರ್ಟ್ಸ್ ಇರಬಹುದು, ಅಥವಾ ಲೇಕ್ ಎಕ್ಸೆಟ್ರಾ. ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಒಂದು ಹ್ಯಾಬಿಟ್ಯಾಟ್ಗಳಲ್ಲಿ ಜೀವಿಗಳು ಬದುಕ್ತದೆ. ಅದರ ಬಗ್ಗೆ ತಿಳಿದುಕೊಳ್ಳುವುದು ಸುಲಭದ ಮಾತೇನಲ್ಲ. ಎಕ್ಸಾಂಪಲ್ಸ್ ಆಫ್ ಡೈವರ್ಸಿಟೀಸ್ ಪ್ಲಾಂಟ್ಸ್, ಆನಿಮಲ್, ಮೈಕ್ರೋ ಆರ್ಗ್ಯಾನಿಸಮ್. ಸಣ್ಣದ್ರಲ್ಲಿ ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡೈವರ್ಸಿಟಿ ಅಂದ್ರೆ ಜೀವಿಗಳನ್ನ ಪ್ರಾಣಿಗಳಂತ ಹೇಳಿ ಒಂದು ಗುಂಪು, ಸಸ್ಯಗಳು ಅಂತ ಹೇಳಿ ಒಂದು ಗುಂಪು, ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳಂತ ಹೇಳಿ ಒಂದು ಗುಂಪನ್ನ ಮಾಡಿದ್ದಾರೆ. ಇವನ್ ಮೈಕ್ರೋಸ್ಕೋಪ್ ಆರ್ಗ್ಯಾನಿಸಮ್ ಎಕ್ಸಿಸ್ಟ್ಸ್ ಅನ್ಸೀನ್ ಅರೌಂಡ್ ಅಸ್. ಅಂದ್ರೆ ನಮ್ಮ ಸುತ್ತಲೂ ಕಣ್ಣಿಗೆ ಕಾಣದ ಎಷ್ಟೋ ಜೀವಿಗಳಿದೆ, ಅದನ್ನ ನಾವು ಸೂಕ್ಷ್ಮಾಣು ಜೀವಿಗಳು ಎಂದು ಕರಿತೇವೆ. ಎಸ್ಟಿಮೇಟೆಡ್ 1.7 to 1.8 ಮಿಲಿಯನ್ ಸ್ಪೀಶೀಸ್ ಐಡೆಂಟಿಫೈಡ್. ನಮ್ಮ ಭೂಮಿಯಲ್ಲಿ 1.7 ರಿಂದ 1.8 ಮಿಲಿಯನ್ ಸ್ಪೀಶೀಸ್ ಅನ್ನ
ಏನ್ ಮಾಡಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ, ಅಂದ್ರೆ ಗುರುತಿಸಿದ್ದಾರೆ. ಇನ್ನೂ ಆ ಕ್ರಿಯೆ ನಡೀತಾ ಇದೆ, ಹೊಸ ಹೊಸ ಜೀವಿಗಳನ್ನ ಗುರುತಿಸ್ತಾ ಇರ್ತಾರೆ. ದ ಡೈವರ್ಸಿಟಿ ಇಸ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ಈ ಡೈವರ್ಸಿಟಿಯನ್ನ ಅಂದ್ರೆ ಪ್ರಾಣಿಗಳು, ಮತ್ತೆ ಸಸ್ಯಗಳು, ಹಾಗೆ ಸೂಕ್ಷ್ಮಾಣುಜೀವಿಗಳು ಎಲ್ಲವನ್ನ ಒಟ್ಟಿಗೆ ಸೇರಿ ಏನಂತ ಕರಿತೇವೆ, ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತೇವೆ. ವೈ ಸ್ಟಡಿ ಬಯೋಡೈವರ್ಸಿಟಿ? ಯಾಕೆ ಕಲಿಬೇಕು ಬಯೋಡೈವರ್ಸಿಟಿಯನ್ನ? ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ರಿಲೇಶನ್ಶಿಪ್ ಅಮಾಂಗ್ ಆರ್ಗ್ಯಾನಿಸಮ್. ಜೀವಿಗಳ ನಡುವಿನ ಸಂಬಂಧವನ್ನ ಅರಿಯಲು ಅದು ಸಹಾಯ ಮಾಡ್ತದೆ. ಇವಲ್ಯೂಷನರಿ ಕನೆಕ್ಷನ್ಸ್ ಅಂದ್ರೆ ನಾವು ಯಾವುದರಿಂದ ವಿಕಾಸ ಆದದ್ದು ಅದ್ರ ಬಗ್ಗೆ ಏನ್ ಮಾಡ್ತದೆ, ಕಲಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ಬಯೋಡೈವರ್ಸಿಟಿಯನ್ನ ಕಲ್ತದ್ರಿಂದಲೇ ನಮಗೆ ಒಂದು ಗೊತ್ತಾಗಿದೆ ಏನಂತ ಹೇಳಿದ್ರೆ, ನಾವೆಲ್ಲರೂ ಕಾಮನ್ ಆನ್ಸಿಸ್ಟರ್ಸ್ ಇಂದ ಬಂದವರು ಎಂದು. ಆನ್ಸಿಸ್ಟರ್ ಅಂದ್ರೆ ಏನು? ನಮ್ಮ ಹಿಂದಿನ ಒಂದು ಯಾರು ಜೀವಿ ಇದ್ರು ನೋಡಿ, ಆ ಜೀವಿಯಿಂದ ಎಲ್ಲ ಜೀವಿಗಳ ಉಗಮ ಆಯ್ತು ನೋಡಿ. ಸೊ ಅದು ಯಾರೋ ಒಬ್ರು ಕಾಮನ್, ಅದರಿಂದ ಬೇರೆ 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 ಆಗಿ ನಾವೀಗ ಈ ಪ್ರಪಂಚದಲ್ಲಿ ಇಷ್ಟು 1.7 to 1.8 ಮಿಲಿಯನ್ ಸ್ಪೀಶೀಸ್ ಆರ್ ದೇರ್, ಅಥವಾ ಅಷ್ಟು ಜೀವಿಗಳು ಬದುಕ್ತದೆ. ಅದು ಒಂದೇ ಒಂದು ಜೀವಿಯಿಂದ ಏನಾದದ್ದು, ವಿಕಾಸ ಹೊಂದಿದ್ದು, ಅಥವಾ ಬೇರೆ ಬೇರೆ ಜೀವಿಗಳಿಂದ ಅಂದ್ರೆ ಅದು ಏನಾಗಿದೆ, ಕಾಮನ್ ಆನ್ಸಿಸ್ಟರ್ ಅಂದ್ರೆ ಎಲ್ಲರಿಗೂ ಒಬ್ಬರು ಕಾಮನ್ ಇರ್ತಾರೆ, ಇಬ್ಬರಿಗೆ ಅಟ್ಲೀಸ್ಟ್, ಆಯ್ತಾ. ಮತ್ತೆ ಎಲ್ಲ ಜೀವಿಗಳು ಒಂದಕ್ಕೊಂದು ಹೇಗೆ ಇಂಟರ್ ಕನೆಕ್ಟ್ ಆಗಿದೆ. ನೀವು ಆಹಾರ ಸರಪಳಿಯನ್ನ ಕಲ್ತಿರ್ತೀರಿ ಅಲ್ವಾ 10ನೇ ತರಗತಿಯಲ್ಲಿ ನೋಡಿ. ಏನು ಯಾವುದಕ್ಕೆ, ಕೀಟಕ್ಕೆ ಏನ್ ಬೇಕು, ಹುಲ್ಲು ಬೇಕು ಅಥವಾ ಎಲೆ ಬೇಕು, ಕೀಟವನ್ನ ಕಪ್ಪೆ ತಿಂತದೆ, ಕಪ್ಪೆಯನ್ನ ಹಾವು ತಿಂತದೆ, ಹಾವನ್ನ ಗಿಡುಗು ತಿಂತದೆ. ಹೀಗೆ ಒಂದಕ್ಕೊಂದು ಜೀವಿಗಳು ಇಂಟರ್ ಕನೆಕ್ಟ್ ಆಗಿದೆ. ಅದರ ಬಗ್ಗೆ ಕಲೀಲಿಕ್ಕೆ ಕೂಡ ಇದೇನ್ ಮಾಡ್ತದೆ, ಹೆಲ್ಪ್ ಮಾಡ್ತದೆ. ಲೆಟ್ ಟು ಅವೇರ್ನೆಸ್ ಅಬೌಟ್ ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ನಾವು ಈ ಪ್ರಕೃತಿಯನ್ನ ಉಳಿಸ್ಬೇಕು, ಸಂರಕ್ಷಿಸಬೇಕು, ಯಾಕೆ ಅನ್ನೋದನ್ನ ಹೇಳಿ ಕೂಡ ಇದು ಕೊಡ್ತದೆ, ನಾವು ಅದರ ಬಗ್ಗೆ ಕಲ್ತ್ರೆ. ಸ್ಟಡೀಡ್ ಥ್ರೂ ಟ್ಯಾಕ್ಸಾನಮಿ ಅಂದ್ರೆ ಇದನ್ನ ಹೇಗೆ ನಾವು ಕಲಿತೇವೆ ಅಂತ ಹೇಳಿದ್ರೆ, ಬಯೋಡೈವರ್ಸಿಟಿಯನ್ನ ಟ್ಯಾಕ್ಸಾನಮಿಯ ಮೂಲಕ ಕಲಿತೇವೆ. ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ಕ್ಲಾಸಿಫಿಕೇಶನ್, ಜೀವಿಗಳನ್ನ ಗುಂಪು ಮಾಡಿ ಅನಂತರ ಅದರ ಬಗ್ಗೆ ಕಲಿಯುವಂತಹದ್ದು. ಕಾಂಟ್ರಿಬ್ಯೂಷನ್ ಆಫ್ ಅರ್ನ್ಸ್ಟ್ ಮೈರ್, ಫೇಮಸ್ ಇವಲ್ಯೂಷನರಿ ಬಯಾಲಜಿಸ್ಟ್. ಇವರನ್ನ 20ನೇ ಶತಮಾನದ ಡಾರ್ವಿನ್ ಅಂತಾನೆ ಕರಿತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಇವರು ಬಯಾಲಜಿಕಲ್ ಸ್ಪೀಶೀಸ್ ನ ಕಾನ್ಸೆಪ್ಟ್ ಬಗ್ಗೆ ಸರಿಯಾಗಿ ಅರ್ಥವನ್ನ ಹೇಳಿದ್ರು, ಅಂದ್ರೆ ಸರಿಯಾಗಿ ಅರ್ಥೈಸಿದವರು ಇವರೇ. ಮತ್ತೆ ಮೇರ್ ಸ್ಪೀಶೀಸ್ ಡೈವರ್ಸಿಟಿ ಸೆಂಟ್ರಲ್ ಟು ಇವಲ್ಯೂಷನ್, ಅಂದ್ರೆ ಸ್ಪೀಶೀಸ್ ಕೂಡ ಅದರ ಇವಲ್ಯೂಷನ್ ಅಂದ್ರೆ ವಿಕಾಸ ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ದಾರೆ. ಇವರು ಯಾವ್ದಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರು, ಟ್ಯಾಕ್ಸಾನಮಿ ಅಂದ್ರೆ ಕ್ಲಾಸಿಫಿಕೇಶನ್, ಇವಲ್ಯೂಷನ್, ಸಿಸ್ಟಮ್ಯಾಟಿಕ್ಸ್ ನ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಬಾಲ್ಸನ್ ಪ್ರೈಸ್, ಕ್ರಾಫೋರ್ಡ್ ಪ್ರೈಸ್ ಅಂಡ್ ಇಂಟರ್ನ್ಯಾಷನಲ್ ಬಯಾಲಜಿ ಪ್ರೈಸ್, ತುಂಬಾನೇ ಪ್ರೈಸ್ಗಳು ಅಂದ್ರೆ ಅವಾರ್ಡ್ಸ್ ಗಳು ಬಂದಿದೆ ಇವರಿಗೆ, ಆಯ್ತಾ. ಯಾರು? ಅರ್ನ್ಸ್ಟ್ ಮೈರ್. ಈಗ ಇಷ್ಟಾದ ನಂತರ ವಾಟ್ ಇಸ್ ಲೈಫ್? ಲೈಫ್ ಅಂದ್ರೆ ಏನು? ಲೈಫ್ಗೆ ಅರ್ಥ 2 ರೀತಿಯಲ್ಲಿ ಕೊಡಬಹುದು. ಒಂದು ಸೈಂಟಿಫಿಕಲಿ ಆಗಿ ಕೊಡಬಹುದು, ಮತ್ತೊಂದು ಫಿಲಾಸಫಿಕಲಿ ಕೊಡಬಹುದು. ಸೈಂಟಿಫಿಕ್ ಅಂತ ಹೇಳಿದ್ರೆ ಹುಟ್ಟಿನಿಂದ ಸಾವಿನ ನಡುವಿನ ಆ ಜೀವನ ಏನಿದೆ ನೋಡಿ, ಅದನ್ನ ಲೈಫ್ ಅಂತ ಹೇಳ್ತಾರೆ ಅಲ್ವಾ. ವಾಟ್ ಇಸ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತ ಹೇಳ್ತದೆ ನೋಡಿ, ಅದನ್ನ ಲೈಫ್ ಅಂತ ಹೇಳ್ತಾರೆ. ಆದ್ರೆ ಫಿಲಾಸಫಿಯಲ್ಲಿ ಪ್ರಕಾರ ಅಂದ್ರೆ ತತ್ವಶಾಸ್ತ್ರದ ಪ್ರಕಾರ ಲೈಫ್ ಅಂತ ಹೇಳಿದ್ರೆ, ಒಂದು ಜೀವನ ಅಂತ ಹೇಳಿದ್ರೆ ಅದಕ್ಕೊಂದು ಪರ್ಪಸ್ ಇರ್ಬೇಕು. ಅಂದ್ರೆ ಆ ಬಂದ ಒಂದು ಕಾರ್ಯ ಏನು, ನಿನ್ನ ಕೆಲಸ ಏನು ಅಂತ ಹೇಳ್ತದೆ ನೋಡಿ. ಅದೆಲ್ಲ ಫಿಲಾಸಫಿಕಲ್ ಮೈಂಡ್ ಅಲ್ಲಿ ಇರುವವರು ಲೈಫ್ ನ ಬಗ್ಗೆ ಅರ್ಥವನ್ನ ಆ ರೀತಿ ಕೊಟ್ಟಿದ್ದಾರೆ. ಆದ್ರೆ ನಾವು ಹುಟ್ಟಿನಿಂದ ಸಾವಿನ ನಡುವಿನ ಜೀವನ ಏನಿದೆ ನೋಡಿ, ಅದನ್ನ ಲೈಫ್ ಅಂತ ಹೇಳ್ತೇವೆ. ಬಯಾಲಜಿ ಫೋಕಸಸ್ ಓನ್ಲಿ ಆನ್ ದ ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್. ನಮ್ಮ ಬಯಾಲಜಿ ಅಂದ್ರೆ ಜೀವಶಾಸ್ತ್ರ ಖಾಲಿ ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾತ್ರ ಲೈಫಿಗೆ ಏನ್ ಮಾಡ್ತದೆ, ಪೂರಕವಾಗಿ ಹೇಳ್ತದೆ ಲೈಫ್ ಅಂದ್ರೆ ಏನು ಅಂತ ಹೇಳಿ. ಈಗ ಅಂಡರ್ಸ್ಟ್ಯಾಂಡಿಂಗ್ ಸ್ಪೀಶೀಸ್. ಸ್ಪೀಶೀಸ್ ಅಂದ್ರೆ ಏನು? ನಾವಾಗ ಸ್ಪೀಶೀಸ್ ಅಂತ ಹೇಳಿದೆ ಅಲ್ವಾ. ಡೈವರ್ಸಿಟಿ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಆಯ್ತು ನಿಮಗೆ, ಲೈಫ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಈಗ ಸ್ಪೀಶೀಸ್ ಅಂದ್ರೆ ಏನು? Each type of organism is called as a species. Example, plant species, animal species, microbes. A species ಅಂತ ಹೇಳಿದ್ರೆ group of similar organism. Cat ಒಂದು species ಆಗ್ತದೆ, species of cat.
ಓಕೆ, ಸ್ಪೀಶೀಸ್ ಆಫ್ ಡಾಗ್. ಆಯ್ತಾ, ಇದನ್ನೆಲ್ಲ ಒಂದೇ ಗುಂಪಿನ ಜೀವಿಗಳನ್ನ ನಾವ್ ಏನಂತ ಹೇಳ್ತೇವೆ? ಸ್ಪೀಶೀಸ್ ಅಂತ ಹೇಳ್ತೇವೆ. ಡೈವರ್ಸಿಟಿ ಇನ್ಕ್ರೀಸಸ್ ವೆನ್ ಅಬ್ಸರ್ವೇಷನ್ ಏರಿಯಾ ಇನ್ಕ್ರೀಸಸ್. ಡೈವರ್ಸಿಟಿಯನ್ನ ಹೆಚ್ಚು ಹೆಚ್ಚು ನೀವು ಅರ್ಥ ಹೋಗ್ತೀರಾ ಯಾವಾಗ ನಿಮ್ಮ ಸ್ಟಡಿ ಏರಿಯಾ ಉಂಟಲ್ಲ ಜಾಸ್ತಿ ಆಗ್ತಾ ಹೋದ ಹಾಗೆ, ಅಥವಾ ಅದನ್ನ ಕಂಪೇರ್ ಮಾಡ್ತಾ ಹೋದ ಹಾಗೆ. ಓಕೆ, ನೀಡ್ಸ್ ಫಾರ್ ನೇಮಿಂಗ್ ಆರ್ಗ್ಯಾನಿಸಮ್. ಯಾಕೆ ನಾವು ಜೀವಿಗಳಿಗೆ ನಾವು ಕಲ್ತೇವೆ ನೋಡಿ, ಬಯಾಲಜಿ ಏನನ್ನ ಫೋಕಸ್ ಮಾಡ್ತದೆ? ಫಸ್ಟ್ಗೆ ಐಡೆಂಟಿಫಿಕೇಶನ್ ಅನ್ನ ಫೋಕಸ್ ಮಾಡ್ತದೆ, ಮತ್ತೆ ಅದಕ್ಕೆ ಹೆಸರು ಕೊಡುದು ನಾಮೆನ್ಕ್ಲೇಚರ್ ಅನ್ನ ಫೋಕಸ್ ಮಾಡ್ತದೆ. ನಾಮೆನ್ಕ್ಲೇಚರ್ ಅಂತ ಹೇಳಿದ್ರೆ ನೇಮಿಂಗ್, ಅದಕ್ಕೆ ಹೆಸರು ಕೊಡುವಂಥದ್ದು. ಯಾಕೆ ಆರ್ಗ್ಯಾನಿಸಮ್ ಗಳಿಗೆ ಹೆಸರು ಕೊಡ್ಬೇಕು? ಲೋಕಲ್ ನೇಮ್ ವೇರೀಸ್ ಕಾಸಸ್ ಕನ್ಫ್ಯೂಷನ್. ಲೋಕಲ್ ನೇಮ್ ಏನಿದೆ ನೋಡಿ, ಈಗ ನೀವು ಒಂದು ಗಿಡಕ್ಕೆ ಅಥವಾ ಏನು ನಾಯಿ ಅನ್ನೋ ಒಂದು ಜೀವಿ, ನಾಯಿಗೆ ನಮ್ಮ ಕನ್ನಡದಲ್ಲಿ ನಾಯಿ ಅಂತೆಲ್ಲ ಹೇಳ್ತಾರೆ ಅಲ್ವಾ, ಅಥವಾ ಹಿಂದಿಯಲ್ಲಿ ಕುತ್ತ ಅಂತ ಹೇಳ್ತಾರೆ, ಅಥವಾ ಮಲಯಾಳದಲ್ಲಿ ಕುഞ്ഞി ಅಂತ ಹೇಳ್ತಾರೆ ಅಲ್ವಾ, ಬೇರೆ ಬೇರೆ ಪಟ್ಟಿ ಹಾಗೆ ಹೀಗೆ ಅನ್ನೆಲ್ಲ ಹೇಳ್ತಾರೆ ಅಲ್ವಾ. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆಯನ್ನ ಕರೆಯುವಾಗ, ನೀವೆಲ್ಲ ಒಂದು ಇಂಟರ್ನ್ಯಾಷನಲ್ ಇದಕ್ಕೆ ಹೋದಾಗ, ಭಾರತದಿಂದ ಹೊರಗೆ ಹೋದಾಗ, ನಾಯಿಯನ್ನು ನೀವು ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅವರಿಗೆ ಅರ್ಥ ಆಗುದಿಲ್ಲ. ಅದಕ್ಕೊಂದು ಕಾಮನ್ ನೇಮ್ ಅಂತ ಇದ್ರೆ, ಈಗ ಇಂಗ್ಲಿಷ್ ಎಲ್ಲರಿಗೆ ಗೊತ್ತಿರುವ ಕಾರಣ ಇಂಗ್ಲಿಷ್ ಅಲ್ಲಿ ಡಾಗ್ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಆದ್ರೆ ಆ ಕನ್ಫ್ಯೂಷನ್ ಅನ್ನ ತೆಗಿಲಿಕ್ಕೆ ಸ್ಟ್ಯಾಂಡರ್ಡ್ ನೇಮ್, ಒಂದೇ ನೇಮ್ ಇರ್ಬೇಕಂತ ಹೇಳಿ ನಾಮೆನ್ಕ್ಲೇಚರ್ ಅಗತ್ಯ. ಸಮ್ ಪ್ಲಾಂಟ್ಸ್ ಹ್ಯಾಸ್ ಅ ಡಿಫ್ರೆಂಟ್ ನೇಮ್ಸ್ ಇನ್ ದ ಡಿಫ್ರೆಂಟ್ ರೀಜನ್ಸ್. ಆಯ್ತಾ, ಅದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ನೇಮಿಂಗ್ ಸಿಸ್ಟಮ್. ಅಂದ್ರೆ ಒಂದೇ ರೀತಿಯ ನೇಮ್ ಕೊಟ್ರೆ ಅದು ಏನಾಗ್ತದೆ, ಪ್ರತಿಯೊಂದು ಕಡೆ ಹೋದಾಗ ಅದೇ ನೇಮ್ ಅನ್ನ ಕರಿಬಹುದು. ಈಗ ನಿಮಗೆ ನಿಮ್ಮ ಹೆಸರು ಈಗ ರಾಧಾ ಅಂತ ಒಂದು ಹುಡುಗಿದ್ರೆ, ರಾಧಾ ಎಲ್ಲಿ ಹೋದ್ರು ರಾಧಾನೇ ಅದು ಅಲ್ವಾ. ಅವಳು ಅಮೆರಿಕಕ್ಕೆ ಹೋಗ್ಲಿ ಅಥವಾ ಇಂಗ್ಲೆಂಡ್ಗೆ ಹೋಗ್ಲಿ ಅಥವಾ ಅಫ್ಘಾನಿಸ್ತಾನಕ್ಕೆ ಹೋಗ್ಲಿ, ಎಲ್ಲಿ ಹೋದ್ರು ರಾಧಾ. ರಾಧನ ಹೆಸರು ಚೇಂಜ್ ಆಗುದಿಲ್ಲ. ಹಾಗೆಯೇ ಒಂದು ಹೆಸರು ಕೊಟ್ರೆ, ಸ್ಟ್ಯಾಂಡರ್ಡ್ ನೇಮ್ ಅಂತ ಒಂದು ಜೀವಿಗೆ ಕೊಟ್ರೆ, ಅದರ ಹೆಸರು ಮತ್ತೆ ಎಲ್ಲೂ ಚೇಂಜ್ ಆಗಬಾರ್ದು. ಲೋಕಲ್ ಲ್ಯಾಂಗ್ವೇಜ್ ನೀವ್ ಏನ್ ಬೇಕಾದ್ರೂ ಕರೀರಿ, ಬಟ್ ಇಂಟರ್ನ್ಯಾಷನಲ್ ವೈಸ್ ಅದಕ್ಕೊಂದು ಕಾಮನ್ ನೇಮ್ ಇದ್ದೇ ಇರ್ತದೆ. ಆಯ್ತಾ, ಅದಕ್ಕೆ ನಾಮೆನ್ಕ್ಲೇಚರ್ ಅಂತ ಹೇಳುದು. ನಾಮೆನ್ಕ್ಲೇಚರ್ ಅಂಡ್ ಐಡೆಂಟಿಫಿಕೇಶನ್. ನಾಮೆನ್ಕ್ಲೇಚರ್ ಅಂತ ಹೇಳಿದ್ರೆ ಅಸೈನಿಂಗ್ ಸೈಂಟಿಫಿಕ್ ನೇಮ್ಸ್, ಅಂದ್ರೆ ಹೆಸರು ಇಡುವಂತಹದ್ದು. ಈಗ ಹುಟ್ಟಿದ ಮಗುವಿಗೆ ಒಂದು ಹೆಸರಿಡುವುದಿಲ್ವಾ, ಹಾಗೆ ನಾಮೆನ್ಕ್ಲೇಚರ್ ಅಂತ ಹೇಳಿದ್ರೆ ಹೆಸರಿಡುವ ಒಂದು ಕ್ರಿಯೆ. ಐಡೆಂಟಿಫಿಕೇಶನ್ ಅಂತ ಹೇಳಿದ್ರೆ ರೆಕಗ್ನೈಸಿಂಗ್ ಆರ್ಗ್ಯಾನಿಸಮ್ ಕರೆಕ್ಟ್ಲಿ. ಇದು ಯಾವ ಜೀವಿ, ಇದು ಯಾವ ಗುಂಪಿಗೆ ಸೇರಿದ ಜೀವಿ ಅನ್ನೋದನ್ನ ನಾವು ಗುರುತಿಸುವಿಕೆ ಏನು ಅಂತ ನೋಡಿ, ಅದನ್ನ ಐಡೆಂಟಿಫಿಕೇಶನ್ ಅಂತ ಹೇಳ್ತೇವೆ. ಸೈಂಟಿಫಿಕ್ ನೇಮಿಂಗ್ ಫಾಲೋಸ್. ಎರಡು ಇಂಟರ್ನ್ಯಾಷನಲ್ ನಮ್ಗೆ ಜೀವಿಗಳಿಗೆ ಹೆಸರು ಕೊಡಲಿಕ್ಕೆ ಎರಡು ಸಂಸ್ಥೆಗಳಿದೆ. ಒಂದು ICBN ಮತ್ತು ICZN. ಆಯ್ತಾ, ICBN ಮತ್ತೆ ICZN ಅನ್ನೋದು, ಬಿ ಅಂತ ಹೇಳಿದ್ರೆ ಬೊಟಾನಿಕಲ್ ನೇಮ್ಸ್. ಬೊಟಾನಿಕಲ್ ನೇಮ್ಸ್ ಅಂತ ಹೇಳಿದ್ರೆ ಏನು? ಬೊಟಾನಿಕಲ್ ನೇಮ್ ಅಂತ ಹೇಳಿದ್ರೆ ಸಸ್ಯಗಳಿಗೆ ಹೆಸರು ಕೊಡುವಂತಹದ್ದು. ZN ಅಂತ ಹೇಳಿದ್ರೆ ಝುವಾಲಜಿಕಲ್ ನೇಮ್ಸ್, ಅಂದ್ರೆ ಪ್ರಾಣಿಗಳಿಗೆ ಹೆಸರು ಕೊಡುವಂತಹದ್ದು. ಆಯ್ತಾ, ಸೊ ಇದು ಇಷ್ಟು ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಹೆಸರು ಕೊಡ್ಲಿಕ್ಕೆ ಬೇರೆ ಬೇರೆ ಸಂಸ್ಥೆಗಳಿದೆ, ಅವುಗಳ ಹೆಸರನ್ನ ಕೊಡ್ತದೆ. ಒನ್ ಆರ್ಗ್ಯಾನಿಸಮ್ ಒನ್ ಯೂನಿವರ್ಸಲ್ ನೇಮ್, ಅಂದ್ರೆ ಒಂದು ಜೀವಿಗೆ ಒಂದೇ ಹೆಸರು. ಓಕೆ, ಈಗ ಈ ಹೆಸರಿಡುವ ಪದ್ಧತಿಯನ್ನ ತಂದವರು ಯಾರು? ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಕರಿತೇವೆ. ಹೆಸರಿಡುವ ಪದ್ಧತಿಯನ್ನ ನಾವು ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಹೇಳ್ತೇವೆ. ಈ ಪದ್ಧತಿಯನ್ನ ತಂದವರು ಕೆರೋಲಸ್ ಲಿನೇಯಸ್. ಯಾರು? ಕೆರೋಲಸ್ ಲಿನೇಯಸ್ ಇವರೇ. ಆಯ್ತಾ, ಈಚ್ ಆರ್ಗ್ಯಾನಿಸಮ್ ಹ್ಯಾಸ್. ಯಾಕೆ ಇದನ್ನ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾಮೆನ್ಕ್ಲೇಚರ್ ಅಂತ ಹೇಳಿದ್ರೆ ನೇಮಿಂಗ್ ಅಂತ ಹೇಳಿದ್ರೆ, ಯಾಕೆ ಇದನ್ನ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಹೇಳ್ತಾರೆ? ಇದರಲ್ಲಿ ಎರಡು ಹೆಸರು ಇರ್ತದೆ, ಟೂ ನೇಮ್ಸ್. ಓಕೆ, ಎರಡು ಹೆಸರು ಇರ್ತದೆ. ಯಾವುದೆಲ್ಲ ಎರಡು ಹೆಸರು? ಮೊದಲ ನೇಮ್ ಅನ್ನು ಜೀನಸ್ ಅಂತ ಹೇಳ್ತೇವೆ, ಎರಡನೇ ನೇಮ್ ಅನ್ನ ಸ್ಪೀಶೀಸ್ ಅಂತ ಹೇಳ್ತೇವೆ. ಓಕೆ, ಒಂದು ಜೀವಿಗೆ ಎರಡು ಹೆಸರು, ಎರಡು ಪದಗಳು ಅಥವಾ ಟೂ ಕಾಂಪೋನೆಂಟ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಮೊದಲ ಪದ ಜೀನಸ್ ಅನ್ನ ತೋರಿಸ್ತದೆ, ಎರಡನೇ ಪದ ಸ್ಪೀಶೀಸ್ ಅನ್ನ ತೋರಿಸ್ತದೆ. ಆಯ್ತಾ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಅನ್ನೋ ಒಂದು ಹಣ್ಣು, ಅದಕ್ಕೆ ಅದರ ಸೈಂಟಿಫಿಕ್ ನೇಮ್ ಏನು? ಮ್ಯಾಂಜಿಫೆರಾ ಇಂಡಿಕಾ.
ಆಯ್ತಾ. ಸೈಂಟಿಫಿಕ್ ನೇಮ್ ಏನು? ಮ್ಯಾಂಜಿಫೆರಾ ಇಂಡಿಕಾ. ಇಲ್ಲಿ ಮ್ಯಾಂಜಿಫೆರಾ ಅನ್ನೋದು ಜೀನಸ್ ಅನ್ನ ತೋರಿಸ್ತದೆ, ಇಂಡಿಕಾ ಅನ್ನೋದು ಸ್ಪೀಶೀಸ್ ಅನ್ನ ತೋರಿಸ್ತದೆ. ಆಯ್ತಾ. ಮ್ಯಾಂಜಿಫೆರಾ ಅಂತ ಹೇಳಿದ್ರೆ ಜೀನಸ್, ಇಂಡಿಕಾ ಅಂತ ಹೇಳಿದ್ರೆ ಸ್ಪೀಶೀಸ್. ಅದನ್ನ ಗ್ಯಾಪ್ ಬಿಟ್ಟೇ ಬರಿಬೇಕು, ಅದು ಒಂದೇ ಹೆಸರಲ್ಲ. ಒಂದು ಸೈಂಟಿಫಿಕ್ ನೇಮ್ ಎರಡು ಕಾಂಪೋನೆಂಟ್ ಅನ್ನ ಹೊಂದಿರ್ತದೆ. ಯಾವುದೆಲ್ಲ ಎರಡು ಕಾಂಪೋನೆಂಟ್? ಜೀನಸ್ ಮತ್ತೆ ಸ್ಪೀಶೀಸ್. ಓಕೆ, ಈಗ ರೂಲ್ಸ್ ಆಫ್ ಸೈಂಟಿಫಿಕ್ ನೇಮ್. ಈಗ ರೂಲ್ಸ್ ಏನು? ಸೈಂಟಿಫಿಕ್ ನೇಮ್ ಬರೆಯುವಾಗ ಅಥವಾ ಏನನ್ನು ನಾವು ಫಾಲೋ ಅಪ್ ಮಾಡಬೇಕು ನೋಡಿ. ಈಗಾಗಲೇ ಹೇಳಿದ ಹಾಗೆ ನೇಮ್ಸ್ ಆರ್ ಇನ್ ಲ್ಯಾಟಿನ್ ಆರ್ ಲ್ಯಾಟಿನೈಸ್ಡ್. ಎಲ್ಲ ಹೆಸರುಗಳು ಏನಾಗಿದೆ? ಲ್ಯಾಟಿನ್ ಪದದಲ್ಲಿ ಇದೆ. ಆಯ್ತಾ. ಸೈಂಟಿಫಿಕ್ ನೇಮ್ಗಳೆಲ್ಲ ಲ್ಯಾಟಿನ್ ಪದದಲ್ಲಿದೆ. ಅದನ್ನ ಇಟಾಲಿಕ್ಸ್ ಅಲ್ಲಿ ಬರಿಬೇಕು. ನಾವು ಟೈಪ್ ಮಾಡುವಾಗ ಯಾವುದೇ ಒಂದು ಆಬ್ಜೆಕ್ಟ್ ನ ಅಥವಾ ಒಂದು ಜೀವಿಯ ಯಾವುದನ್ನ ಸೈಂಟಿಫಿಕ್ ನೇಮ್ ಅನ್ನ ಬರೆಯುವಾಗ, ಟೈಪ್ ಮಾಡುವಾಗ ಅದು ಯಾವ್ದ್ರಲ್ಲಿ ಇರ್ಬೇಕು? ಇಟಾಲಿಕ್ಸ್ ಅಲ್ಲಿ ಇರ್ಬೇಕು. ಇಟಾಲಿಕ್ಸ್ ಅಂತ ಹೇಳಿದ್ರೆ ಹೀಗೆ, ಈಗ ಮ್ಯಾಂಜಿಫೆರಾ ನೋಡಿ ಬಾಗಿರ್ಬೇಕು, ಮ್ಯಾಂಜಿಫೆರಾ ಇಂಡಿಕಾ ಈ ರೀತಿ ಬಾಗಿರ್ಬೇಕು. ಅಂದ್ರೆ ಸ್ವಲ್ಪ ಸ್ಲಾಂಟ್ ಆಗಿರ್ತದೆ. ಇಟಾಲಿಕ್ಸ್ ಇದು ಈ ರೀತಿಯ ಒಂದು ಇದುಂಟು ನೋಡಿ, ಫಾಂಟ್ ಉಂಟು ನೋಡಿ, ಅದನ್ನ ಇಟಾಲಿಕ್ಸ್ ಅಂತ ಹೇಳ್ತಾರೆ ಯಾವಾಗ? ಟೈಪ್ ಮಾಡಿದಾಗ. ಆಯ್ತಾ. ಫೊಮ್ಯಾಟ್ ಜೀನಸ್ ಅನ್ನ ಯಾವತ್ತು ಕ್ಯಾಪಿಟಲ್ ಲೆಟರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ, ಸ್ಪೀಶೀಸ್ ಹೆಸರು ಸ್ಮಾಲ್ ಲೆಟರ್ ಇಂದಲೇ ಸ್ಟಾರ್ಟ್ ಆಗೋದು. ಆಯ್ತಾ. ಮತ್ತೆ ಈಗ ಇದ್ರದ್ದು ಯಾವ್ದು ಗೊತ್ತುಂಟಾ? ಗ್ರೀನ್ ಪೀಸ್ ಉಂಟಲ್ಲ, ಗ್ರೀನ್ ಪೀಸ್ ಇದೆ ಅಲ್ವಾ, ಅದ್ರ ಹೆಸರು ಪೈಸಮ್ ಸಟೈವಮ್ ಅಂತ ಹೇಳಿ. ಪೈಸಮ್ ಸಟೈವಮ್. ಈ ಪೈಸಮ್ ಅನ್ನೋದು ಪಿ ಅಲ್ಲಿ ಇರ್ತದೆ, ಸಟೈವಮ್ ಅಲ್ಲಿ ಎಸ್ ಉಂಟಲ್ಲ, ಇದು ಜೀನಸ್ ನೇಮ್, ಇದು ಸ್ಪೀಶೀಸ್ ನೇಮ್. ಪೈಸಮ್ ನೋಡಿ ಪಿ ಕ್ಯಾಪಿಟಲ್ ಬರ್ದಿದ್ದೇನೆ, ಎಸ್ ಏನು ಸ್ಮಾಲ್ ಲೆಟರ್ ಅಲ್ಲಿ ಇರ್ತದೆ. ಸೆಕೆಂಡ್ ನೇಮ್ ಉಂಟಲ್ಲ ಅದು ಸ್ಮಾಲ್ ಲೆಟರ್ ಅಲ್ಲಿ ಇರ್ಬೇಕು. ವೆನ್ ಇಟ್ ಇಸ್ ಹ್ಯಾಂಡ್ ರಿಟನ್, ಹ್ಯಾಂಡ್ ರಿಟನ್ ಅಂತ ಹೇಳಿದ್ರೆ ಕೈಯಲ್ಲಿ ಬರಿತಿದ್ದೀರಿ, ನೀವು ಪೇಪರ್ ಅಲ್ಲಿ ಬರಿತಿದ್ದೀರಿ, ಆಗ ಯಾವಾಗ್ಲೂ ಬರಿವಾಗ ಅದನ್ನ ಅಂಡರ್ಲೈನ್ ಮಾಡ್ಬೇಕು ಸಪ್ರೇಟ್ಲಿ. ಪೈಸಮ್ಗೆ ಹೀಗೆ ಅಂಡರ್ಲೈನ್, ಸಟೈವಮ್ಗೆ ಹೀಗೆ ಅಂಡರ್ಲೈನ್. ಸ್ಲಾಂಟ್ ಬರಿಬೇಕಂತ ಏನಿಲ್ಲ, ಅದು ಟೈಪ್ ಮಾಡಿದಾಗ ಮಾತ್ರ. ಬಟ್ ನೀವು ಜೀನಸ್ ನೇಮ್ ಯಾವಾಗ್ಲೂ ಕ್ಯಾಪಿಟಲ್ ಅಲ್ಲಿ ಇರ್ಬೇಕು, ಸ್ಪೀಶೀಸ್ ನೇಮ್ ಸ್ಮಾಲ್ ಅಲ್ಲಿ ಇರ್ಬೇಕು, ಮತ್ತೆ ಅದನ್ನ ಅಂಡರ್ಲೈನ್ ಮಾಡ್ಬೇಕು. ಬೇರೆ ಬೇರೆಯೇ ಒಂದೇ ಹೀಗೆ ಮಾಡಿದ್ರೆ ಇದು ತಪ್ಪು, ಇದು ಸರಿ. ಅರ್ಥ ಆಗ್ತಾ ಉಂಟಾ ನಿಮಗೆ? ಆಥರ್ ನೇಮ್ ಆಡೆಡ್ ನೋಡಿ, ಕೆಲವೊಮ್ಮೆ ಯಾರು ಅದನ್ನ ಕಂಡು ಹಿಡ್ತಾರೆ, ಯಾರು ಡಿಸ್ಕವರ್ ಮಾಡ್ತಾರೆ, ಅವರ ಹೆಸರನ್ನು ಕೂಡ ಆಡ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ ಲಿನ್ ಅಂತ ಇದೆ, ಕೆರುಲಸ್ ನಿನ್ನೇಸ್ ಅನ್ನ ಅದು ಮೊದಲ ಬಾರಿಗೆ ಅವರ ಹೆಸರು ಕೊಟ್ಟಂತಹದ್ದು ಮ್ಯಾಂಗೋಗೆ. ಸೊ ಅವರ ಹೆಸರು ಕೂಡ ಇಲ್ಲಿ ಆಡ್ ಆಗಿದೆ, ಲಿನ್ ಅನ್ನೋದು. ಆಯ್ತಾ. ಇದು ರೂಲ್ಸ್ ಯಾವುದಕ್ಕೆ? ಬೈನಾಮಿಯಲ್ ನಾಮೆನ್ಕ್ಲೇಚರಿಗೆ, ಅಂದ್ರೆ ಹೆಸರಿಡುವ ಪದ್ಧತಿಗೆ. ಈಗ ಕ್ಲಾಸಿಫಿಕೇಶನ್ ಅಂದ್ರೆ ಏನು? ಟೂ ಮೆನಿ ಆರ್ಗ್ಯಾನಿಸಮ್ ನೀಡ್ ಗ್ರೂಪಿಂಗ್. ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ, ಒಂದನೆಯಿಂದ PUC ತನಕ ಮಕ್ಕಳನ್ನ ಒಟ್ಟಿಗೆ ಹಾಗೆ ಕಲೀಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ, ಅದು ಸಾಧ್ಯ ಇಲ್ಲ. ಹಾಗೆ ಕಲಿಸ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಆಗ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅದನ್ನ ಗ್ರೂಪ್ ಮಾಡ್ತೇವೆ. ಇಷ್ಟು ಏಜಿನ ಮಕ್ಕಳು 1ನೇ ತರಗತಿಗೆ ಬರ್ತಾರೆ, ಇಷ್ಟು ಏಜ್ನ ಮಕ್ಕಳು 2ನೇ ತರಗತಿಗೆ ಬರ್ತಾರೆ. ಸೊ ಏಜ್ ವೈಸ್ ಅವರನ್ನ ಗ್ರೂಪ್ ಮಾಡ್ತೇವೆ. ಸೊ ಆ ಏಜ್ಗೆ ಪ್ರಕಾರ ಏನ್ ಕಲೀಲಿಕ್ಕೆ ಬೇಕು, ಅವ್ರಿಗೆ ಏನ್ ಅರ್ಥ ಆಗ್ತದೆ, ಆ ರೀತಿ ಸಿಲೆಬಸ್ ಏನಾಗ್ತದೆ, ಬಿಲ್ಡ್ ಆಗ್ತದೆ. ಅದೇ ರೀತಿ ಆರ್ಗ್ಯಾನಿಸಮ್ಗಳನ್ನ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕ್ಲಾಸಿಫೈ ಮಾಡ್ತೇವೆ. ಯಾವುದ್ರ ಅನುಗುಣವಾಗಿ? ಅವುಗಳ ಸಿಮಿಲಾರಿಟಿಗೆ ಅನುಗುಣವಾಗಿ. ಸಿಮಿಲಾರಿಟಿ ಅಂತ ಹೇಳಿದ್ರೆ ಹೇಗೆ? ಅವುಗಳ ಕ್ಯಾರೆಕ್ಟರ್ ಇರಬಹುದು, ಅವುಗಳ ರಚನೆ ಇರಬಹುದು, ಭೌತಿಕವಾಗಿ ಹೇಗಿದೆ ಅದ್ರ ಬೇಸ್ ಇರಬಹುದು. ಹಾಗೆ ನಾವು ಅದನ್ನ ಗ್ರೂಪ್ ಮಾಡ್ತಾ ಹೋಗ್ತೇವೆ. ಎಕ್ಸಾಂಪಲ್ಸ್ ಪ್ಲಾಂಟ್ಸ್, ಆನಿಮಲ್ಸ್, ಮ್ಯಾಮಲ್ಸ್, ಇನ್ಸೆಕ್ಟ್ ಈ ರೀತಿ. ಓಕೆ, ಆ ಗ್ರೂಪ್ಗಳನ್ನ, ಬೇರೆ ಬೇರೆ ಗ್ರೂಪ್ಗಳನ್ನ ಏನಂತ ಕರಿತೇವೆ? ಟ್ಯಾಕ್ಸಾ ಅಂತ ಕರಿತೇವೆ. ಇದು ಪ್ಲೂರಲ್ ವರ್ಡ್. ಆಯ್ತಾ. ಟ್ಯಾಕ್ಸಾ ಅನ್ನೋದು ಪ್ಲೂರಲ್ ವರ್ಡ್, ಸಿಂಗ್ಯುಲರ್ ಅಲ್ಲಿ ಟ್ಯಾಕ್ಸಾನ್ ಅಂತ ಹೇಳ್ತೇವೆ. ಈ ಗ್ರೂಪ್ಸ್ ಅನ್ನ ನಾವು ಟ್ಯಾಕ್ಸಾ ಅಂತ ಹೇಳ್ತೇವೆ. ಓಕೆ, ಟ್ಯಾಕ್ಸಾನಮಿ ಅಂದ್ರೆ ಸ್ಟಡಿ ಆಫ್ ಟ್ಯಾಕ್ಸಾ ಇಸ್ ಕಾಲ್ಡ್ ಆಸ್ ಟ್ಯಾಕ್ಸಾನಮಿ. ಆ ಗ್ರೂಪಿನ ಬಗ್ಗೆ ಕಲಿಯುವುದನ್ನ ಟ್ಯಾಕ್ಸಾನಮಿ ಅಂತ ಹೇಳುದು. ಅದ್ರ ಮೂಲ ಬೇಸಿಕ್ ಏನು, ಅದ್ರ ಮೂಲ ಏನು?
ಟ್ಯಾಕ್ಸಾನಮಿ ಇನ್ಕ್ಲೂಡ್ಸ್ ಐಡೆಂಟಿಫಿಕೇಶನ್, ನಾಮೆನ್ಕ್ಲೇಚರ್, ಕ್ಲಾಸಿಫಿಕೇಶನ್. ಆಯ್ತಾ? ಅದು ಯಾವ್ದನ್ನ ಇನ್ಕ್ಲೂಡ್ ಮಾಡ್ತದೆ? ಆಗ ಹೇಳಿದ ಹಾಗೆ ಐಡೆಂಟಿಫೈ ಮಾಡುದು, ಕ್ಲಾಸಿಫೈ ಮಾಡುದು, ಮತ್ತೇನ್ ಮಾಡುದು? ನಾಮೆನ್ಕ್ಲೇಚರ್, ಹೆಸರಿಡುವ ಒಂದು ಪದ್ಧತಿ. ಯಾವುದ್ರ ಮೇಲೆ ನಾವು ಅದನ್ನ ಈ ರೀತಿ ಗ್ರೂಪ್ ಮಾಡ್ತೇವೆ? ಅದರ ಸ್ಟ್ರಕ್ಚರ್ ಮೇಲೆ. ಸ್ಟ್ರಕ್ಚರ್ ಅಂತ ಹೇಳಿದ್ರೆ ರಚನೆಯ ಮೇಲೆ. ರಚನೆ ಯಾವ ರಚನೆ? ಒಳ ರಚನೆ ಮತ್ತು ಹೊರ ರಚನೆ, ಭೌತಿಕ ರಚನೆ ಮತ್ತು ಅದರ ಒಳಗಿನ ಅಂದ್ರೆ ಸೆಲ್ ಹೇಗೆ ರಚನೆ ಆಗಿದೆ ಆ ರೀತಿಯೆಲ್ಲ. ಹಾಗೆ ಅದರ ಸೆಲ್ ಸ್ಟ್ರಕ್ಚರ್, ಜೀವಕೋಶಗಳ ರಚನೆ ಹೇಗಿದೆ ಅದರ ಮೇಲೆ. ಡೆವಲಪ್ಮೆಂಟ್ ಹೇಗಾಗ್ತದೆ, ಅದು ಹೇಗೆ ಬೆಳೀತದೆ, ಮತ್ತೆ ಇಕಾಲಜಿ, ಅದು ಎಲ್ಲಿ ಬೆಳೀತದೆ, ಎಲ್ಲಿ ವಾಸ ಆಗಿದೆ, ಇದಿಷ್ಟರ ಮೇಲೆ ನಾವು ಅದನ್ನ ಏನ್ ಮಾಡ್ತೇವೆ? ಟ್ಯಾಕ್ಸಾನಮಿ, ಬೇರೆ ಬೇರೆ ಗ್ರೂಪ್ ಗಳನ್ನ ಮಾಡ್ತೇವೆ. ಆಯ್ತಾ? ಓಕೆ. ಹಾಗೆಯೇ ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು? ದ ಸ್ಟಡಿ ಆಫ್ ಡೈವರ್ಸಿಟಿ ಆಫ್ ಆರ್ಗ್ಯಾನಿಸಮ್. ಆ ಬೇರೆ ಬೇರೆ ಡೈವರ್ಸಿಟಿ ಆರ್ಗ್ಯಾನಿಸಮ್ ಅನ್ನ ಕಲಿಯುವುದನ್ನ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೇವೆ. ಅಷ್ಟು ಮಾತ್ರನ ಅಲ್ಲ, ಅದ್ರೊಟ್ಟಿಗೆ ಅದರ ರಿಲೇಶನ್ಶಿಪ್ ಅನ್ನ ಕಲಿತೇವೆ ನಾವು. ಒಂದು ಆರ್ಗ್ಯಾನಿಸಮ್ ಕಲಿಯುವಾಗ ಎರಡು ಆರ್ಗ್ಯಾನಿಸಮ್ ನ ಮಧ್ಯದಲ್ಲಿ ಇರುವ ಅದರ ಸಂಬಂಧ ಏನಿದೆ ನೋಡಿ, ರಿಲೇಶನ್ಶಿಪ್ ಏನಿದೆ ನೋಡಿ, ಅದರ ಬಗ್ಗೆ ಕೂಡ ಕಲಿತೇವೆ. ಅದಕ್ಕೆ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೇವೆ. ಸಿಸ್ಟಮ್ಯಾಟಿಕ್ಸ್ ಇನ್ಕ್ಲೂಡ್ಸ್ ಇವಲ್ಯೂಷನರಿ ರಿಲೇಶನ್ಶಿಪ್, ಅಂದ್ರೆ ಅದು ಹೇಗೆ ವಿಕಾಸವಾಗಿದೆ ಅದರ ಸಂಬಂಧವನ್ನು ಕೂಡ ನಾವು ಕಲಿತೇವೆ. The word systematics is derived from the Latin word systema. ಆಯ್ತಾ? ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಮಕ್ಕಳೇ ಮೊದಲ ಪಾಠ ದ ಲಿವಿಂಗ್ ವರ್ಲ್ಡ್ ಅನ್ನೋ ಪಾಠದ ಇಷ್ಟನ್ನ ಕಲಿತೆ. ಇನ್ನು ಉಳಿದದನ್ನ ಇನ್ನೊಂದು ಪಾಠಲ್ಲಿ ಕಲಿಯುವ. ಬಟ್ ಇದಕ್ಕೆ ಇವತ್ತು ನಾವೇನೆಲ್ಲ ಕಲ್ತೀವಿ ಅದನ್ನ ಸ್ವಲ್ಪ ಟೆಸ್ಟ್ ಮಾಡುವ, ಅಂದ್ರೆ ನೀಟ್ ಎಕ್ಸಾಮ್ ಬರೆಯೋರಿಗೆ ಇದು ಹೆಲ್ಪ್ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು ಕೆಲವೊಂದು ಕ್ವೆಶನ್ಸ್ ಗಳನ್ನ MCQ ಗಳನ್ನ ಇಟ್ಟಿದ್ದೇನೆ. ಅದನ್ನ ನೀವು ನೋಡಬಹುದು. ಓಕೆ, ಫಸ್ಟ್ ಕ್ವೆಶ್ಚನ್ ನೋಡಿ. ದ ಬಯಾಲಜಿ ಇಸ್ ದ ಸ್ಟಡಿ ಆಫ್. ಏನು ಬಯಾಲಜಿ ಅಂದ್ರೆ ಏನು? ದ ಸ್ಟಡಿ ಆಫ್ ಯಾವುದ್ರ ಬಗ್ಗೆ ಕಲಿಯುವುದನ್ನ ಬಯಾಲಜಿ ಅಂತ ಹೇಳ್ತಾರೆ? ಹೇಳಿ ನೋಡೋಣ. ಸ್ವಲ್ಪ ಟೈಮ್ ಕೊಡ್ತೇನೆ ನೋಡ್ಲಿಕ್ಕೆ. ಹೇಳಿ. ದ ಬಯಾಲಜಿ ಇಸ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂಡ್ ಪ್ರೊಸೆಸಸ್. ಆಪ್ಷನ್ ಬಿ ಕರೆಕ್ಟ್ ಆದ ಆನ್ಸರ್. ಲಿವಿಂಗ್ ಆರ್ಗ್ಯಾನಿಸಮ್ ಗಳ ಬಗ್ಗೆ ಕಲಿಯುವುದನ್ನ ಬಯಾಲಜಿ ಅಂತ ಹೇಳ್ತಾರೆ. ಸೆಕೆಂಡ್ ಕ್ವೆಶ್ಚನ್ ನೋಡಿ. ದ ನಂಬರ್ ಆಫ್ ನೂನ್ ಸ್ಪೀಶೀಸ್ ಆನ್ ಅರ್ತ್ ಈಸ್ ಅಪ್ರಾಕ್ಸಿಮೇಟ್ಲಿ. ಎಷ್ಟು ಜೀವಿಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ ಭೂಮಿಯಲ್ಲಿ? 0.5 million, 1.7 to 1.8 million, 5 million, 10 million. ಎಷ್ಟು? ಬಿ ಆಪ್ಷನ್ ಇಸ್ ಕರೆಕ್ಟ್. ದಟ್ ಇಸ್ 1.7 to 1.8 millions ಜೀವಿಗಳನ್ನ ನಾವೇನ್ ಮಾಡಿದ್ದೇವೆ? ಐಡೆಂಟಿಫಿಕೇಶನ್ ಮಾಡಿದ್ದೇವೆ. A species is defined as, species ಅಂದ್ರೆ ಏನು? A group of identical organism, a group of similar organism capable of interbreeding, organism living in same habitat, organism of same size. ಐಡೆಂಟಿಕಲ್ ಆರ್ಗ್ಯಾನಿಸಮ್ ಮಾತ್ರ ಅಲ್ಲ, ಸ್ಪೀಶೀಸ್ ಅಂತ ಹೇಳಿದ್ರೆ ಅ ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ ಕೇಪೇಬಲ್ ಆಫ್ ಇಂಟರ್ಬ್ರೀಡಿಂಗ್. ಅಂದ್ರೆ ಆ ಒಂದು ಸ್ಪೀಶೀಸ್ ಅಂತ ಹೇಳಿದ್ರೆ ನೋಡಿ, ಈಗ ಬೆಕ್ಕಿನ ಒಂದು ವರ್ಗ, ಬೆಕ್ಕಿನ ವರ್ಗಕ್ಕೆ ಹುಲಿ ಬರ್ತದೆ, ಚಿರತೆ ಬರ್ತದೆ, ಬೆಕ್ಕು ಬರ್ತದೆ, ಕಾಡು ಬೆಕ್ಕು ಬರ್ತದೆ. ಆದ್ರೆ ಅವುಗಳು ಏನಾಗ್ತದೆ ಅಂತ ಹೇಳಿದ್ರೆ ಸಿಮಿಲರ್ ಆರ್ಗ್ಯಾನಿಸಮ್. ಆದ್ರೆ ಅದು ಯಾವಾಗ್ಲೂ ಬೆಕ್ಕು ಏನ್ ಮಾಡುದಿಲ್ಲ, ಹುಲಿಯೊಟ್ಟಿಗೆ ಬ್ರೀಡ್ ಮಾಡುದಿಲ್ಲ. ಬೆಕ್ಕು ಬೆಕ್ಕಿನೊಟ್ಟಿಗೆ ಬ್ರೀಡ್ ಮಾಡುವ ಕಾರಣ ಏನ್ ಮಾಡ್ತದೆ, ಅದಕ್ಕೆ ಇಂಟರ್ ಬ್ರೀಡಿಂಗ್ ಅಂತ ಹೇಳ್ತೇವೆ. ಸೊ ಬಿ ಆಪ್ಷನ್ ಇಸ್ ಕರೆಕ್ಟ್. ನಾಲ್ಕನೇ ಪ್ರಶ್ನೆ, ಸೈಂಟಿಫಿಕ್ ನೇಮಿಂಗ್ ಎನ್ಶೋರ್ಸ್ ಏನನ್ನ ಹೇಳ್ತದೆ? ಮಲ್ಟಿಪಲ್ ನೇಮ್ಸ್ ಫಾರ್ ಒನ್ ಆರ್ಗ್ಯಾನಿಸಮ್, ಸೇಮ್ ನೇಮ್ ವರ್ಲ್ಡ್ ವೈಡ್, ಓನ್ಲಿ ಲೋಕಲ್ ಐಡೆಂಟಿಫಿಕೇಶನ್, ನೋ ಐಡೆಂಟಿಫಿಕೇಶನ್. ಮಲ್ಟಿಪಲ್ ನೇಮ್ಸ್ ಫಾರ್ ಒನ್ ಆರ್ಗ್ಯಾನಿಸಮ್ ಅಲ್ಲ, ಅದು ತಪ್ಪು ಅಲ್ವಾ? ಬೇರೆ ಬೇರೆ ಹೆಸರು ಇರುವುದಿಲ್ಲ, ಒಂದೇ ಒಂದು ಹೆಸರು. ವರ್ಲ್ಡ್ ವೈಡ್ ಅಲ್ಲಿ ಕೂಡ ಒಂದೇ ಹೆಸರಿರುವ ಜೀವಿಯನ್ನ ಅಥವಾ ನೇಮಿಂಗ್ ಫೋಕಸ್ ಮಾಡುದು ಅದನ್ನ ಎನ್ಶೋರ್ಸ್ ಅಲ್ವಾ? ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆಗೆ ಬರೋಣ ನೋಡಿ. ಹೂ ಪ್ರಪೋಸ್ಡ್ ಬೈನಾಮಿಯಲ್ ನಾಮೆನ್ಕ್ಲೇಚರ್? ಡಾರ್ವಿನ್, ಮೆಂಡೆಲ್, ಲಿನಿಯಸ್, ವಾಟ್ಸನ್. ಯಾರು ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅನ್ನ ಪ್ರಪೋಸ್ ಮಾಡಿದ್ದು? ಕ್ಯಾರೋಲಸ್ ಲಿನಿಯಸ್ ಅಲ್ವಾ? ಕ್ಯಾರೋಲಸ್ ಲಿನಿಯಸ್, ಲಿನಿಯಸ್ ಅಲ್ಲೇ ಇದೆ. ಇನ್ ಮ್ಯಾಂಜಿಫೆರಾ ಇಂಡಿಕಾ, ಇಂಡಿಕಾ ರೆಪ್ರೆಸೆಂಟ್ಸ್ ನೋಡಿ, ಮ್ಯಾಂಜಿಫೆರಾ ಇಂಡಿಕಾ ಅನ್ನೋದು 2 ಹೆಸರು ಬೈನಾಮಿಯಲ್. ಫಸ್ಟ್ ನೇಮ್ ಜೀನಸ್ ಅನ್ನ ಹೇಳ್ತದೆ, ಸೆಕೆಂಡ್ ನೇಮ್ ಯಾವ್ದನ್ನ ರೆಫರ್ ಮಾಡ್ತದೆ? ಸ್ಪೀಶೀಸ್ ಅನ್ನ ರೆಫರ್ ಮಾಡ್ತದೆ.
ಹಾಗಾದ್ರೆ ಇಂಡಿಕಾ ಅನ್ನೋದು ಯಾವ್ದನ್ನ ರೆಫರ್ ಮಾಡ್ತದೆ? ಸ್ಪೀಶೀಸ್ ಅನ್ನ ರೆಫರ್ ಮಾಡ್ತದೆ ಅಲ್ವಾ? ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, 7th ಕ್ವೆಶ್ಚನ್. Taxa refers to only species, categories of identification, only genus, only kingdom. Taxa ಅನ್ನೊಂದು ಗ್ರೂಪ್ಸ್ ಅಲ್ವಾ? ಕೆಟಗರಿ ಆಫ್ ಕ್ಲಾಸಿಫಿಕೇಶನ್ ಅನ್ನ ಟ್ಯಾಕ್ಸಾ ಅಂತ ಹೇಳ್ತಾರೆ. ಟ್ಯಾಕ್ಸಾನಮಿ ಇನ್ಕ್ಲೂಡ್ಸ್ ವಾಟ್? ಟ್ಯಾಕ್ಸಾನಮಿ ಅಂದ್ರೆ ಏನು? ಓನ್ಲಿ ಕ್ಲಾಸಿಫಿಕೇಶನ್, ಐಡೆಂಟಿಫಿಕೇಶನ್, ನಾಮನ್ಕ್ಲೇಚರ್, ಕ್ಲಾಸಿಫಿಕೇಶನ್, ಓನ್ಲಿ ನೇಮಿಂಗ್, ಓನ್ಲಿ ಐಡೆಂಟಿಫಿಕೇಶನ್. ಟ್ಯಾಕ್ಸಾನಮಿ ಅನ್ನೋದು ಈ ಮೂರನ್ನ ಕೂಡ ಹೊಂದಿದೆ. ಯಾವುದನ್ನ? ಐಡೆಂಟಿಫಿಕೇಶನ್ ಮಾಡುದು, ಅದಕ್ಕೆ ಹೆಸರು ಕೊಡುವುದು, ಮತ್ತದನ್ನ ಕ್ಲಾಸಿಫೈ ಮಾಡುವಂತಹದ್ದು. ಸೊ 3 ಸ್ಟೆಪ್ಸ್ ಟುಗೆದರ್. ಆಯ್ತಾ? ಇದಕ್ಕೆ 3 ಸ್ಟೆಪ್ಸ್ ಅನ್ನ ಒಳಗೊಂಡಿರುವಂತಹ ಅಥವಾ 3 ಸ್ಟೆಪ್ಸ್ ಟುಗೆದರ್ ಅಂತ ಹೇಳ್ಬಹುದು. ಒಳಗೊಂಡಿರುವುದನ್ನ ಟ್ಯಾಕ್ಸಾನಮಿ ಅಂತ ಹೇಳ್ತೇವೆ. ಈಗ 9ನೇ ಪ್ರಶ್ನೆಗೆ ಬರೋಣ. ಸಿಸ್ಟಮ್ಯಾಟಿಕ್ಸ್ ಡೀಲ್ಸ್ ವಿತ್ ಓನ್ಲಿ ನೇಮಿಂಗ್, ಓನ್ಲಿ ಕ್ಲಾಸಿಫಿಕೇಶನ್, ಡೈವರ್ಸಿಟಿ ಅಂಡ್ ಇವಲ್ಯೂಷನರಿ ರಿಲೇಶನ್ಶಿಪ್, ಓನ್ಲಿ ಮಾರ್ಫಾಲಜಿ. ಹೊರಗಿನ ಅಂದ್ರೆ ಭೌತಿಕ ರಚನೆ ಮಾತ್ರ. ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಅದರ ಡೈವರ್ಸಿಟಿ, ಹೇಗೆ ಅದು ವಿಭಿನ್ನವಾಗಿದೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ, ಮತ್ತದು ಹೇಗೆ ವಿಕಾಸ ಆಗಿದೆ ಅದನ್ನ ಕೂಡ ಕಲಿತೇವೆ ಅಲ್ವಾ? ಅದನ್ನ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೇವೆ. ವಿಚ್ ಇಸ್ ಕರೆಕ್ಟ್ಲಿ ರಿಟನ್ ಸೈಂಟಿಫಿಕ್ ನೇಮ್. ಇದ್ರಲ್ಲಿ ಯಾವುದು ಕರೆಕ್ಟ್ ಆಗಿ ಬರ್ದಿದ್ದಾರೆ? ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಇಂಡಿಕಾ ಎಲ್ಲವೂ ಸೇಮ್. ಬಟ್ ಯಾವುದು ಕರೆಕ್ಟ್ ಫಾರ್ಮ್? ಇದು ಟೈಪ್ಡ್ ಆದದ್ದು. ಹಾಗಾಗಿ ಯಾವುದು ಕರೆಕ್ಟ್ ಫಾರ್ಮ್? ಹೇಗಿರ್ಬೇಕು ಟೈಪ್ಡ್ ಆದದ್ದು? ಟೈಪ್ಡ್ ಆದದ್ದು ಯಾವತ್ತು ಇಟಾಲಿಕ್ಸ್ ಅಲ್ಲಿ ಇರ್ಬೇಕು. ಮತ್ತೆ ಜೀನಸ್ ನೇಮ್ ಯಾವತ್ತು ಕ್ಯಾಪಿಟಲ್ ಅಲ್ಲಿ ಇರ್ಬೇಕು, ಸ್ಪೀಶೀಸ್ ನೇಮು ಸ್ಮಾಲ್ ಅಲ್ಲಿ ಇರ್ಬೇಕು. ಇದ್ರಲ್ಲಿ ಯಾವುದು ಹಾಗುಂಟು? ಇದು ಮತ್ತೆ ಇದು ಉಂಟು. ಆದ್ರೆ ಇದೆರಡರಲ್ಲಿ ಇರುವ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ ಟೈಪ್ಡ್ ನೇಮ್ ಇಟಾಲಿಕ್ಸ್ ಅಲ್ಲಿ ಇದೆ ಅಲ್ವಾ? ಇದು ಇಲ್ಲ. ಸೊ ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಸಿ ಅನ್ನೋದು ಕರೆಕ್ಟ್ ಆದ ಉತ್ತರ. ಆಯ್ತಾ? ಇದಿಷ್ಟು ಇವತ್ತಿನ ತರಗತಿಯಲ್ಲಿ 10 ಪ್ರಶ್ನೆಗಳು ನೀಟಿಗೆ ಸಹಾಯ ಆಗುವಂತದ್ದು. ಹಾಗೆ ಮೊದಲ ಪಾಠದ ಪಾರ್ಟ್ 1 ಅನ್ನ ನೋಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವ್ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಕಮೆಂಟ್ ಮಾಡಿ ಕೇಳ್ಬೇಕು, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಇದನ್ನ ಶೇರ್ ಮಾಡ್ಬೇಕು. ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.